ये सब यहाँ ही पैदा है, इधर ही बड़ा हो गया सब. ಇದು ಇಲ್ಲೇ ಹುಟ್ಟಿಲ್ಲದು ಬೆಳೆದದ್ದು, ಮನೇಲೆ ಬೆಳೆದದ್ದು. ಇದು ಹ್ಯಾಂಗ ಏನ ಒಟ್ಟು ಎಲ್ಲ ಮಲೆನಾಡು ಗಿಡ್ಡನೆ. ಹಾಂ, ಯಾರೋ ತಂದು ಬಿಟ್ಟು ಹೋಗಿದ್ದಾರಂತೆ. ಸಾಕುಲು ಆಗ್ತಾ ಇದ್ದವ್ರು ಕೆಲವರು ಬಿಡ್ತಾರಂತ ಆಯ್ತು. इसके अंदर कोई उत्पन्न है, लेकिन ये गोबर जो है सभी लोग लेके जाता है. ಇದು ಗೊಬ್ಬರ ಎಲ್ಲರ ತಗೊಂಡು ಹೋಗ್ತಾರೆ ಇದರಲ್ಲಿ. ಬೆಳಗಿನ ಸಂಜೆವರೆಗೆ, ಮುಂಜಾನೆಯಿಂದ ಸಂಜೆವರೆಗೆ ಕೆಲವರು ಎಲ್ಲ ಕೆಲಸ ಮಾಡಬೇಕಾಗ್ತದೆ. ಇದು ಲೈಟ್ ಬೇಕಣ್ಣ ಇದಕ್ಕೆ. ಶೆಟ್ಟಿ, ಆ ಲೈಟ್ ಹಾಕೋ. ಇದು ಕೊಟ್ಟಿಗಿದ ಗೊತ್ತಿಲ್ಲ, ಆದರೆ ಒಂದು ಹಿಂಗೆ ನಾವು ಮಾಡ್ಕೊಬಲ್ಲ. ನೀನು ಬರ್ತೀಯ ಒಳಗೆ, ನೀವು ಮಾಡ್ಕೊತೀಯ. ನೋಡ್ಬೋದು, ಇದು ಮಾಡ್ರು ಚಾಲು ಆಯ್ತು. ನೀವು ಮತ್ತೆ ಇಲ್ಲಿ ಇದಿದ್ದು ನೋಡಿ ಕಡೆ ಬೇಕಾ ಮಾಡು. ಸೀದನೇ ಮಾಡು, ಇದೆಲ್ಲ ಮಾಡುವ ಪುಟ್ಟ. ಪೂರ್ಣ ಒಂದೇ ರೀತಿಯ ಸಿಸ್ಟಮ್ ಆಗಿ ಮಾಡಲೇಬೇಕು. ಅಲ್ಲದ್ರಿಂದ ಟೈಮ್ ಭಾಳ ಹೋಗ್ತದೆ. ಮುಂಡಾ ಅಷ್ಟೇ. ಅದು ನೋಡು, ಸಣ್ಣ ಸಣ್ಣದು ಹದ ಬಿಟ್ಕೋ, ಸರಿಯಾಗಿ ಕೊಡಬೇಕು ನೋಡೋದು. ಏನಾ ಮಾಡಿದ್ದೆ ನೋಡು, ಕಡೆಗೆ ನೋಡು, ಕಡೆಗೆ ಹಿಂಗೆ ಹೋಯಕ್ಕಿದ್ರೆ ಹಿಂಗೆ ಮಾಡ್ಬೋದು, ಬಿಡು. ಅವು ಪೈದಾಗ ಹೋಗ್ತವಲ್ಲ, ಅದು ಚಂದ ಬರ್ತದೆ. ಎಲ್ಲಿಂದ ಬಿಡ್ತದೆ? ಇಲ್ಲಿಂದ ಹಿಂಗೆ ಹೋಗ್ತದೆ, ಆಗ ಮಾಡ್ಬೋದು. ನಾ ಎಲ್ಲಿ ಎತ್ಕೊಳ್ಳಿ, ನಾ ಎಲ್ಲಿ ಎತ್ಕೊಳ್ಳಿ? ಆಗ ಈಗ ಸ್ವಲ್ಪ ಹೋಗ್ಲಿ, ಇನ್ನೊಂದು ಸ್ವಲ್ಪ ಟೈಮ್ ಬೇಕು, ಅರ್ಧ ಗಂಟೆ. ಹೌದಾ? ಅದಕ್ಕೆ ಅಂದ್ರೆ ಅದಕ್ಕೆ ಕುಡುಕೆಲ್ಲ ಕುಟ್ಕೊಂಡು ಆ ಬಿಡಕ್ಕಾರೆ ಅದು ಈ ಕಡೆ ಹೋಗ್ತಾ, ಯಾವ ಕಡೆ ಹೋಗ್ತಾ? ಹಿಂಗೆ ಹಿಂಗೆ ಹೋಗ್ತಾ. ಇಲ್ಲಿ ತೋಟದಲ್ಲೇ ಒಂದು ದಾರಿ ಮಾಡಿಕೊಟ್ಟಿದ್ದ. ತೋಟಕ್ಕೆ ಹೋಗ್ತಾ? ಹಿಂಗೆ ತೋಟದ, ಈ ತೋಟನೂ ಅವಕ್ಕೆ ಬಿಟ್ಟ ಹಾಗೆ ಸ್ವಲ್ಪ ನಿತ್ಕೊಂಬಲ ಇದು ಮಾಡ್ಲಿ. ಅದು ಹ್ಯಾಂಗೆ ಹೋಗ್ತಾವ?
ಯಾವುದು ಇದ್ರ ಮೇಲೆ ಹೋಗ್ತಾ ಅದ್ರ ಮೇಲೆ ಹೋಗ್ತಾ ಅದ್ರ ಮೇಲೆ ಹೋಗ್ತಾ ಇದ್ರ ಮೇಲೆ ಹೋಗ್ತಾ. ಹೌದಾ? ಇಲ್ಲೂ ಸ್ವಲ್ಪ ಬಾಗಿಲು ಹಾಕಿದ್ರೆ ಒಂದು ಇದ್ರ ಇಡ್ತೆ ಇಲ್ಲ ಒಂದು 8-10 ಹೋಗದೆ ಹೋಗ್ತಿಲ್ಲ ಇಲ್ಲೇ. ಓಹೋ, ಹೋಗಿ ರೂಢಿ ಆಗ್ಬಿಟ್ರೆ ತೊಂದರೆ ಇಲ್ಲ. ಈಗ ನಾನು ತೋಟದ ಇದ್ರ ಬಿಟ್ಟಿದ್ದೀನಿ. ಹೌದಾ? ಅಂದ್ರೆ ಅದ್ರ ಕಾಳಜಿ ಅಂದ್ರೆ ಕಾಳಜಿ ಅಷ್ಟು ಮಾಡ್ಲಿ ಆಗ್ತಿಲ್ಲ. ಅವಕ್ಕೆ ನಿತ್ಕೊಂಡು ಜಾಗ मारते हैं इधर ऐसा स्प्रिंकलिंग का व्यवस्था है। सुपारी का बागायत है, सुपारी का ये इसके अंदर इसको गाय भैंस वगैरह छोड़ देता है। कोई कोई थोड़ा लंबा भी जाता है। स्प्रिंकलिंग का व्यवस्था बना के रखा है इधर। बाकी सब इनके लिए चाहिए, सब गाय के लिए वो सब है। और कोऑपरेटिव हाउसिंग कोऑपरेटिव फेडरेशन में भी इन्होंने काम किया। 1-2 संस्था भी बनाया हुआ है। सहकारी संघ ಮತ್ತು ಸಹಕಾರ ಕೋಆಪರೇಟಿವ್ ಏನು 1952 ಆದ ಏನು ಅಮೆಂಡ್ಮೆಂಟ್ಸು ಚೇಂಜ್ ಆಗೋದು ಎಲ್ಲವರಿಗೂ ಗೊತ್ತಿದೆ. ಹಾಗೆ ಒಂದು ಗ್ರಾಸ್ ವುಡ್ ಲೆವೆಲ್ ಅಂದರೆ ಅಲ್ಲಿಂದ ಅವರು ಕೆಲಸ ಮಾಡೋದ್ರಿಂದ ತುಂಬ ಅದರಿಂದ ಪ್ರಯೋಜನ ಪಡೀಲಿಲ್ಲ. ಆದರೆ ಜನರಿಗೆ ಒಂದು ತಿಳುವಳಿಕೆ ಕೊಡೋ ಪ್ರೋಗ್ರಾಮ್, ಅವೇರ್ನೆಸ್ ಪ್ರೋಗ್ರಾಮ್ ಇದು ಕೂಡ ಜಿಲ್ಲೆಯಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಹಾಗೆ ಜಿಲ್ಲಾ ಸಹಕಾರಿ ಸಂಘದ ಅಧ್ಯಕ್ಷರು ಕೂಡ ಹೌದು. ಮೊದಲೆಷ್ಟೋ ಬ್ಯಾಂಕ್ ಇದೆಲ್ಲ ಡೈರೆಕ್ಟ್ರು ಇದ್ದರು. ಹಾಗೆ ನೋಡಿದ್ರೆ ಅವರು ಕಲಿತದ್ದು 7ನೇ ಕ್ಲಾಸ್। मेरा जीजा जी सिर्फ 7 स्टैंडर्ड तक ही पास किया, लेकिन 1952 से अभी तक का जो भी अमेंडमेंट्स कोऑपरेटिव लॉ में चेंज होता है, अमेंडमेंट्स आता है, उनको हमेशा अपडेट रहता है। उनको कन्नड़ा भाषा ही आता है, बाकी कोई भाषा नहीं आता है, लेकिन नॉलेज तो बहुत है उनका। ग्रासरूट लेवल से बहुत संघ संस्था ने काम किया है, लेकिन कोई भी उसका फ़ायदा नहीं उठाया। और सभी लोगों के साथ में कोई जात पात कुछ भी नहीं, वो हिसाब से उनका दिनचर्या चलता है। इसका बिना उनका ज़िंदगी नहीं है, ऐसे ही बोलते। हमको गाय का ही खुशी है सुबह से शाम तक। उधर दूसरा घर में भी 10-12 है, टोटल 90 के ऊपर हो जाता है। खर्चा भी है इसका। ಈ ಜಮೀನು ತಗೊಳ್ಬೇಕಾದ್ರೆ ಕಡೆ ನಾನು ಕೂಡ ಬಂದಿದ್ದೆ. ಆಗ ನಡ್ಕೊಂಡು ಬಂದಿದ್ದು 3 ಕಿಲೋಮೀಟರ್ ನಡ್ಕೊಂಡು 4 ಕಿಲೋಮೀಟರ್ ನಡ್ಕೊಂಡು ಈ ಅಡವಿ ಅಂದರೆ ಫಾರೆಸ್ಟ್ ಇದರಲ್ಲಿ ನಾವು ನಡ್ಕೊಂಡು ಬರ್ತಾಯಿದ್ವಿ. ಈಗ ಅದು 2 ಕಡೆಯಿಂದ ರೋಡು ಕೂಡ ಆಗಿದೆ। ये ज़मीन लेते वक्त जीजा जी के साथ में मैं भी आया था उस टाइम। पूरा 5 एकड़ था। इतना तो देखने के लिए नहीं होता है, बाकी का सब उन्होंने दे दिया और अभी इतना के लिए रखा है, क्योंकि गाय भैंस का कोई भी उसको वो बेचा नहीं जाता है, दूध भी नहीं। और घर में जितना ये 2 लोगों के लिए है उतना दूध के लिए बस गांव में, उधर घर में दूसरा घर में उधर बहुत साल इधर रहा। अभी यहाँ से वो दूसरा घर में जा चुके हैं, इसलिए रोज़ आना जाना सुबह और बाकी का काम भी करते रहते हैं। ಹುಲ್ಲು ಮೇವು ದಿವಸ ಅವರಿಗೆ ನೀರು, ಒಳ್ಳೆಯ ಸ್ವಚ್ಛ ನೀರು, ಈಗ ಒಂದು ಸರಿಯಾಗಿ ಸುಸಂಘಟಿತವಾಗಿ ಸರಿಯಾಗಿ ಅದು ಮಾಡಬೇಕು ಅಂತೇಳಿ ಅವರಿಗೆ ಒಂದು ಗೋಶಾಲೆ ಒಂದು ದೊಡ್ಡ ರೀತಿಯಲ್ಲಿ ಅನುಕೂಲ ಆಗುವಂಗೆ ಮಾಡಲಿಕ್ಕೆ ಅವರು ಇಚ್ಛುಕರ ಆಗಿದ್ದಾರೆ. ಯಾಕೆಂದರೆ ಅದನ್ನು ಸರಿಯಾಗಿ ನೋಡಿಕೊಳ್ಳಲಿಕ್ಕೆ, ಸರಿಯಾಗಿ ಇದು ಹುಲ್ಲು ಮತ್ತು ನೀರು ಅದಕ್ಕೆ ಬೇಕಾದಂಥ ಆಹಾರವನ್ನು ಪೂರೈಕೆ ಮಾಡಬೇಕಾದ್ರೆ ಒಬ್ಬರು ಕೂಡ ಮಾಡ್ಬೋದು, ಅಷ್ಟು ಸರಿಯಾಗಿ ಒಂದು ಗೋಶಾಲೆ ವ್ಯವಸ್ಥಿತವಾಗಿ ಮಾಡುವ ಅವ್ರದ್ದು ವಿಚಾರ ಇದೆ. ಮೇಲೂ ಕೂಡ ಹುಲ್ಲು ತುಂಬಿಟ್ಟಿದ್ದಾರೆ,
ಹುಲ್ಲು ಮೇವು ಸಾಧ್ಯ ಆದಷ್ಟು सಣ್ಣ सಣ್ಣ हसुविನ करुಗಳು छोटा छोटा गाय का अभी सुबह पूरा अभी बाहर छोड़ने का टाइम हो गया ಬೆಳಗ್ಗೆ ಎಲ್ಲ ಬಿಡುವಂಥ ಸಮಯ ಆಗಿದೆ ಹಾಗಾಗಿ ಮುಂದಿನ ತಯಾರಿ ಬಿಡಕರ್ ನಂಗೆ ಕೂ ಹಾಕು ಬಿಡ್ತೆ ಕರೆತೆ ನಿಂಗೆ ಅಡ್ಡಿಲ್ಲ ಈಗ अभी का समय में गाय का गौ का और इसका संरक्षण करना उनका एक मेन उद्देश्य हो गया है। उनका ज़िंदगी का मकसद दो ही, हम गाय के साथ में गाय का सेवा करने का उनका बहुत इतना बड़ा इच्छुक है और उसमें इतना खुशी में ही रहता है, दुनिया से कोई लेना देना नहीं। उसके लिए अभी बहुत मेहनत कर रहे हैं। सुबह 5:30 बजे उठ के वहाँ वो घर में जितना भी वो दूसरा घर में कितना भी गाय भैंस उधर अभी रहता है उधर बाकी इधर 9 बजे के बाद में 8:30-9 बजे इधर आ जाते हैं। फिर 3-4 लोग काम भी करते हैं, कभी 2 लोग करते हैं, कभी 4 लोग करते हैं। हमेशा के लिए एक आदमी 1-2 लोगों को रख ही दिया। कोई कोई ऐसा है कि हमको गौ का सेवा करना है, इसके लिए हम आपके साथ में हम रहेंगे। एक रिक्शा लेके आते हैं और 2 दिन से नहीं है, दूसरा भी ऐसा ही है। उनको भी सब छोड़ के इसके अंदर कुछ आमदनी नहीं होता है, लेकिन उनको ऐसा लगता है कि गौशाला मतलब गौ का जो सेवा करने से जो पुण्य मिलता है, उनका मन में इतना वो लोगों को खुशी से वो लोग काम करते हैं। ऐसा नहीं कि सिर्फ पैसे के लिए काम नहीं करते, ऐसा भी लोग बहुत दुर्लभ है। इधर चारों ओर से ऐसे ही जंगल है, पहला सब हाथी की तीर आता था। अभी जब भी मैं आया था तभी इसका ऊपर एक 3-3.5 एकड़ का जगह लेने वाला था मैं इनका देख के, लेकिन पता नहीं उधर कुछ ये सब जानवर आ जाता है, इसलिए मैं छोड़ दिया। अभी 1-2 जगह में ऐसे देखा था उस टाइम, मतलब 30 साल का पहला। अभी वो सब ख़त्म हो गया। अभी तो हमारा भी उम्र 70 है, उनका भी उम्र 70 है। ಸಾವಿರ 11ರಲ್ಲಿ ಒಮ್ಮೆ ಇಲ್ಲ ರೋಗ ಪ್ರತಿನಿಧಿಯವರಿಂದ ಒಂದು ಇಲ್ಲ ಗ್ರಾಮೀಣ ಭಾಗದಲ್ಲಿ ಬಸ್ನ ಇದನ್ನು ಸ್ಟಾರ್ಟ್ ಮಾಡಿದರು। ಇವ್ರದೇ ಮಗನ ಮದುವೆಗೆ ಒಮ್ಮೆ ಅವರು ಬಂದಾಗ ಹೀಗೆ ಜಸ್ಟ್ ಅವ್ರು ಹೇಳಿದ್ರು, ಇಲ್ಲೊಂದು ಈ ಕೆಂಬಾಲ್ ಈ ಕಡೆಗೆ ಒಂದು ಬಸ್ ಸರ್ವಿಸ್ಸು ಇದ್ರೆ ಭಾರಿ ಒಳ್ಳೆಯದಾಗ್ತಿತ್ತು। ಕೂಡಲೇ 2ನೇ ದಿವಸ ಅಥವಾ 3ನೇ ದಿವಸ ಅದು ಸ್ಟಾರ್ಟ್ ಆಗೋದು ನಾನು ನೋಡಿದ್ದೇನೆ। 2000 ನಾನು ಕೂಡ ಬಂದಿದ್ದೇನೆ। ಹಾಗೆ ಇದು ಈಗಂತೂ ಗ್ರಾಮ ಸಡಕ್
ಯೋಜನಾ ಅಂಡರ್ದಲ್ಲಿ PM ಗ್ರಾಮ ಭಾಳ ಒಳ್ಳೆಯ ರೋಡು ಮತ್ತು ಅದರ ಒಳ್ಳೆಯ ಕ್ವಾಲಿಟಿ ರೋಡ್ ಆಗಿದೆ. ನಾನು ಅಲ್ಲಿಂದ ಇಲ್ಲೇ ನೋಡ್ತಾ ಇದ್ದೇನೆ, ಭಾಳ ಚೆನ್ನಾಗಿ ರೋಡ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲೂ ಅಷ್ಟು ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆಯ ಭಾಗ ಆದ್ದರಿಂದ ಸ್ವಲ್ಪ ಪ್ಯಾಚಪ್ ವರ್ಕ್ ಮಾಡಬೇಕಾಗ್ತದೆ. 2011 में मैं जब इधर आया था, कुछ उनका मेरा जीजा जी का मतलब मेरा भांजे का शादी का टाइम, उस टाइम ऐसे बातों में एक लोग प्रतिनिधि इधर का थे, उनको बता दिया कि इधर एक बस होता तो अच्छा था करके, लेकिन दूसरा तीसरा दिन ही कुछ बस चालू हो गया था. अभी तो PM सड़क योजना उसके अंडर ये रोड सब जगह में गांव में रोड हो चुका है. अच्छा मेंटेन किया है क्योंकि क्वालिटी भी बहुत बढ़िया है कंपेयर टू मैं तो महाराष्ट्र में रहता हूँ. कंपेयर टू अदर देखिएगा तो यहाँ क्वालिटी ऑफ वर्क इज़ वेरी गुड. तो छोटा मोटा पैचअप तो करना पड़ता है. बहुत बढ़िया एक पूरा ग्राम से पूरा हर एक गांव से ऐसा रोड सड़क मतलब बनाया गया है. बहुत एक मेरे पास शब्द ही नहीं है बोलने का, इतना बढ़िया काम हो रहे हैं. ये आगे ಗೋಶಾಲ होने वाला है. यहाँ ಮುಂದಿಲ್ಲಿ ಗೋಶಾಲೆ ಆಗಲಿಕ್ಕಿದೆ. ವ್ಯವಸ್ಥಿತವಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಆಹಾರ ಮತ್ತು ಹುಲ್ಲನ್ನು ಕೊಡಲಿಕ್ಕೆ ಇಲ್ಲಿ ಒಂದು ಬಾವಿ ಮಾಡಿಟ್ಟಿದ್ದಾರೆ ನೀರು ಬೇಕಾಗಿ. ಹಾಗೆ ಇಲ್ಲೂ ಕೂಡ ಒಂದು ಗೋಶಾಲೆ ಮಾಡಲಿಕ್ಕೆ ವ್ಯವಸ್ಥೆ ನಡೀತಾ ಇದೆ. 100 ಫೂಟೊಂದು ಎರಡು ಕಡೆಗೆ ಕೊಟ್ಟು ಅದರ ಸೇವೆ ಮಾಡಲಿಕ್ಕೆ ಭಾಳ ಒಳ್ಳೆಯದಾಗ್ತದೆ ಅಂತೇಳಿ. आगे चल के अभी आने वाला वक्त में एक बड़ा गौशाला बनाने का इनका प्लान है. सब इधर गाय भैंस बैल सबको रखा है. ऐसा नहीं कि कोई दूध देने वाला, ऐसा कोई दूध भी देता रहेगा तो उसका बच्चे के लिए ज़्यादा करके वो खाएगा वो पिएगा. और रोज़ इनका व्यवस्था देखने के लिए 1-2 लोगों को रखा है. कभी एक रहता कभी 2 रहता. वो भी स्वयं इच्छा से आया हुआ है. उनका कुछ मानधन भी दिया जाता है, ऐसा कुछ नहीं है. ಒಂದು ಗೋಶಾಲೆ ಹಾಗೂ ವ್ಯವಸ್ಥೆ ಇದೆ. ಇಲ್ಲಿ ಒಂದು ಹೊಸ ಬಿಲ್ಡಿಂಗ್ ಮಾಡಿ ವ್ಯವಸ್ಥಿತವಾಗಿ ಗೋವನ್ನು ಇದನ್ನು ಸೇವೆ ಮಾಡುವಂಥ ಸರಿಯಾಗಿ ಆಹಾರ ಮತ್ತು ಹುಲ್ಲು ಎಲ್ಲ ಹಾಕಿದ್ರು. ತಮ್ಮ ಅಡಿಕೆ ತೋಟದಲ್ಲೇ ಪೂರ್ಣ ಬಿಟ್ಟು ಬಿಡ್ತಾರೆ ಅವರು, ಹೊರಗೆಲ್ಲೂ ಬಿಡೋದಿಲ್ಲ. ಈಗ ಒಬ್ಬವರೇ ಇದ್ದಾರೆ, ಕೆಲವು ಅವಳು ಇಬ್ಬರು ಇರ್ತಾರೆ. ಅವಳು ಈ ಸಲ ಒಬ್ಬರೇ ಇದ್ದಾರೆ. ಮಲೆನಾಡು ಗಿಡ್ಡ ಅಂತ ಹೇಳ್ತಾರೆ. ಇಲ್ಲಿ ಇದೆ ಯಾವುದೇ ಹೊರಗಿನ ಜರ್ಸಿ ಹಾಲಸ್ಟೈನ್ ಮೊದಲು ಇತ್ತು, ಈಗ ಅದು ಯಾವುದೇ ಇಲ್ಲ. ಎಲ್ಲ ಇಲ್ಲಿದೆ देसी तಳಿಗಳಿವೆ. इधर सब देसी से रहता है. यहाँ का जो पर्टिकुलर कुछ नाम है तो मेरे को याद नहीं आ रहा है. वो सब चीज़ है ऐसा, मतलब सब इंडियन ही है पूरा. यहाँ ही पैदा हो गया तब इनका पूरा यहाँ ही पैदा हो गया. एक गाय कोई तो छोड़ के गया इधर, उनको
संभालने के लिए नहीं होता है। ಯಾರೋ ಇದೊಂದು ಆಕಳ ಯಾರು ಬಿಟ್ಟಿದ್ದಾರೆ ಅವರಿಗೆ ಇದನ್ನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲಂತೆ. ಇದು ಕೂಡ ಸ್ವಲ್ಪ ನಮ್ಮ ತಾಲೂಕಿನಲ್ಲಿ अभी गाय छोड़ने का वक्त आ गया। अभी उनको खाना पीना सब हो गया। अभी गाय भैंस जो भी है अभी आ जाएगा सब। अभी ये सब अभी इनका ही इसका खेती में छोड़ दे। हाँ हाँ इल्ले निल्ते ಸ್ವಲ್ಪ ದೂರ ನಿಂತ್ಕೊಳ್ಳವ. ತೊಂದ್ರಿಲ್ಲ ತೊಂದ್ರಿಲ್ಲ. ನಾನು ಆಕಳ ಎಮ್ಮೆಲ್ಲ ಕೆಲಸ ಮಾಡಿದವನೇ. ಹಾಂ ಗೊಬ್ಬರ ಗಿಬ್ಬರ ತಾಗದೆ ನೇಗಿಲು ಹುಡ್ದು ಎಲ್ಲ ಮಾಡಿದವನು ನಾನು. ಹಾಂ ಈ ಜಮೀನು ತಗೊಳ್ಬೇಕಾದ್ರೆ ನಾನು ಬಂದಿದ್ದೆ ಇಲ್ಲಿ ಮಸ್ತಿ. ಇವ್ರು ಭಾವ, ನಾನು ಹಿರಿ ಭಾವ. ನಾನು ಮುಂಬೈಲಿರೋದು, ಆರೋಳ್ಳಿ. ಈಗಲೂ ಮುಂಬೈಲೇ ಇದ್ದೆ ಅವನು. 53 ವರ್ಷ ಆಯಿತು. ಇದು ಕೃಷ್ಣ ಭಟ್ರು ನಮ್ಮ ಸಂಬಂಧಿಕರೇ. ಗುಡ್ಡೇಬಾಳು 125 ಎಕರೆ ಇತ್ತು. ಆಗಲೂ ಕೂಡ ಹೋಗಿದ್ದು ನಾನು. ಎಮ್ಮೆ ಎಲ್ಲ ಒಳಗೆ ಇದೆ, ಬಾಕಿ ಎಲ್ಲ ಇಲ್ಲೇ ಇದೆ. ಯಾರೇ ನೋಡಿ, उसको मारने का नहीं बोल रहे. दूसरा एक अभी मुंबई का नज़दीक मेरा रिश्तेदारी है, कृष्णा भट्ट पुल की. वो भी 125 एकड़ था. अभी गवर्नमेंट ने लिया लगता है. 5 एकड़ अलग बना के बहुत बड़ा गौशाला बनाया है. वो भी उधर अपना राघवेंद्र स्वामी जी, अपना राघेश्वर स्वामी जी का ट्रस्ट का तरफ से वो सब चल रहा है. उधर भी 18-20 लोग काम करते हैं. हमारे गांव का है वो भी. कोई लोगों को अंदर ही बांध के रख देते हैं. ಅಷ್ಟು ಮಾಡಿದ್ರೆ ಸಾಕು, ನೀವು ಮತ್ತೆ ಎಂತ ಮಾಡೋದು ಬೇಡ. ಸೆಗಣಿ ಬಾಯಿ ಯಾರು ಇದು ಇದು ಇದಲ್ದ ಗೂಳಿ ಅಲ್ದ? ಗೂಳಿ ಭಾಳ ದೊಡ್ಡ ಗೂಳಿ ಇದು. ಅದರದ್ದೇ ಕ್ರಾಸ್ ಮಾಡೋದಾ? ಹೌದಾ? ಭಾಳ ವಯಸ್ಸಾಗೋತನ. ये बड़ा बुल है, ये बड़ा बुल है ना. तो इनका ग्रैंड माँ भी है बोलते हैं. ಅದು ಗೂಳಿ ಅಲ್ಲ. अभी सब इनको छोड़ा है. बाकी जो रहा है उनका अभी यहाँ साफ सफाई. ದನನ ಎಂಥದ್ದು ಆಕಳ ಅಲ್ಲ, ये भी बुल्ली है, ये भी बुल है. ಇದು ಕೂಡ ಒಂದು ಗೂಳಿನೇ. ಈ ಗೂಳಿ ಅಜ್ಜಿ ಕೂಡ ಇದೆ ಅಂತ ಆಯ್ತಲ್ಲ.